ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂದರೆ ಪವನಪುತ್ರಿ ವ್ಲಾಗ್ಸ್ಗೆ ನಿಮಗೆಲ್ರಿಗೂ ಸ್ವಾಗತ. ತುಂಬ ತಿಂಗಳಾಗಿತ್ತು, ಅಂದರೆ 1.5 ತಿಂಗಳೇ ಆಗೋಗಿತ್ತೆ ಅನಿಸುತ್ತೆ ನಾನು ಲಾಂಗ್ ವಿಡಿಯೋ ಮಾಡಿ. ಇವತ್ತು ಮಾಡಬೇಕು ಅಂತ ಅನ್ನಿಸ್ತು. ಏನಕ್ಕಂತಂದರೆ ನಾವಿವತ್ತು ಭದ್ರಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಮ್ಮೂರಿಂದ 2.5 ಕಿಲೋಮೀಟ್ರ್ ದೂರದಲ್ಲಿರೋದು. ಇವತ್ತು ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಬರೋದಿರುತ್ತೆ. ನಮ್ಮ ಮುಂದೆ ಅರ್ಕೆ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ತೀರ್ಸೋದಕ್ಕೆ ಹೋಗ್ತಿದ್ದೀವಿ. ಇನ್ನೇನು ಹೇಳಬೇಕು, ಅದ್ರ ಪ್ರಿಪ್ರೇಷನ್ ನಡೀತೈತೆ. ನಮ್ಮನೆಯವರು ಸ್ನಾನ ಮಾಡ್ತಿದ್ದಾರೆ, ನಮ್ಮಮ್ಮ ದನ ಕಟ್ಟಕ್ಕೆ ಹೋಗಿದ್ದಾರೆ, ನಮ್ಮಪ್ಪ JCB ಏನೋ ಕೆಲಸ ಇದೆ ಅಂತ ಮಾಡೋಕ್ಕೆ ಹೋಗಿದ್ದಾರೆ. ನನ್ನ ತಂಗಿ ಅಮ್ಮ ಏನು ನೋಡ್ತಾಳೆ ಗೊತ್ತಾ, ನೋಡಿ ನಮ್ಮೂರಲ್ಲಿ ಮ್ಯಾಚ್ ನಡೀತಿದೆ, ಅದನ್ನು ನೋಡ್ತಿದ್ದಾರೆ. ಈಗ ರೀಸೆಂಟಾಗಿ ಒಂದು 15 ಡೇಸ್ ನನ್ನ ಮಿನಿ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. 15 ಡೇಸ್ ಆಗಿತ್ತು ಅಷ್ಟೇ ಮಾಡಿ, ಮತ್ತೆ ಮಾಡ್ತಿದ್ದಾರೆ, ಏನಕ್ಕಂತ ಗೊತ್ತಿಲ್ಲ. ಏನೋ ಅವ್ರ ಖುಷಿ, ಬೇಸಿಗೆ ರಜದಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲಿ ನಮ್ಮ ಅಪ್ಪ JCB ಕೆಲಸ ಮಾಡಿಸ್ತಿದ್ದಾರೆ, ಕಾಣಿಸ್ತಿದೆಯಾ. ಅಲ್ಲಿ ಚರಂಡಿ ಏನೋ ತೆಗಿಸ್ಬೇಕು ಅಂತ ಒಂದು 4-5 ದಿವಸದಿಂದ ಕಾಯ್ತಾನೆ ಇದ್ದರು, ಬಂದಿರಲಿಲ್ಲ JCB ಅವರು. ಇವತ್ತು ಬಂದಿದ್ದಾರೆ. ಇನ್ನು ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದು, ಆದರೆ ಹೋಗೋದಕ್ಕಾಗಲಿಲ್ಲ. ಇನ್ನು ನಮ್ಮಮ್ಮ ಸ್ನಾನ ಮಾಡಿಲ್ಲ, ನಮ್ಮಪ್ಪ ಸ್ನಾನ ಮಾಡಿಲ್ಲ, ಅವರೆಲ್ಲ ಸ್ನಾನ ಮುಗಿಸ್ಕೊಬೇಕು. ನಾನು ಅಷ್ಟರಲ್ಲಿ ಎಲ್ಲ ಪಾತ್ರೆ ಎಲ್ಲ ತೆಗೆದಿಟ್ಟಿದ್ದಾರೆ ಅಮ್ಮ, ಅದನ್ನ ಎತ್ತಿಡಬೇಕು. ಇನ್ನು ಮೀನು ಎತ್ತೋದ್ಲು, ಮೀನು 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 ಬಾಯಿಲಿ ಇಲ್ಲಿ ಮೂಟೆ ಸಂದಿ ಹೋಗ್ತಾಳೆ. ಆ ಬೆಕ್ಕು ಅಲ್ಲೈತೆ, ಬೆಕ್ಕು ಅಲ್ಲೆಲ್ಲೋ ಸಿಗಾಕೊಬಿಟ್ಟೈತೆ. ಅಲ್ಲಿ ಅದು ಕರ್ರುಗಿರೋದಕ್ಕೂ ಕಾಣಿಸಲ್ಲ, ನನ್ನ ಕಲರ್ ಐತದ್ವಾ. ಹಾಂ, ಇವರಿಬ್ಬರು ಆಟ ನೋಡ್ಬೇಕು ಹೆಂಗಿರುತ್ತೆ ಅಂತ. ನಾನು ನನ್ನ ಮಿನಿ ವ್ಲಾಗಲ್ಲಿ ತೋರಿಸ್ತೀನಿ ಅವರಿಬ್ಬರು ಆಟಗಳನ್ನ ಜಾಸ್ತಿಯಾ. ಮಿನಿ ವ್ಲಾಗಲ್ಲಿ ನೋಡ್ಕೊಳ್ಳಿ. ನೋಡಿ ಎಲ್ಲೋಗಿದ್ದಾಳೆ ಅಂತ. ಲೇ ಅವಳು ಅಲ್ಲ, ಅವಳು ಕಣೆ, ನೀನು ಇಲ್ಲಿ ಹುಡುಕ್ತಿದೀಯಲ್ಲ, ಹೆಂಗೆ ಆಡ್ತಾಳಂತ ನೋಡಿ. ಆ ಸಂದಿಗೆ ಹೋಗ್ಬಿಟ್ಟು ಬಾ ಮೀನು, ಬಾಯ್ ಬಾ 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 ಬಾ. ಮೀನು ಇಲ್ಲಿ ಬಾ. ಎಲ್ಲ ಅರ್ಥ ಮಾಡ್ಕೊತಾಳೆ, ಎಲ್ಲ ಗೊತ್ತಾಗುತ್ತೆ ಅವಳಿಗೆ. ದೊಡ್ಡವಳಾಗ್ತಿದ್ದಾಳೆ, ಆಲ್ರೆಡಿ 2 ತಿಂಗಳು ಮೇಲಾಯಿತು ಅವಳು ಹುಟ್ಟಿ. ಬಿದ್ರು ಯಾರು ಮ್ಯಾಚ್ ನೋಡ್ಬೇಕಂತ ಆಸೆ, ಏನು ಮಾಡೋದು ಆಗಲ್ಲ. ಇವತ್ತು ಮ್ಯಾಚ್ ನೋಡೋಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು. ಅವರೇನು ಸಂದು ಆಡ್ತಿರ್ತಾರೆ, ಸಂಜೆವರೆಗೂ ಆಡ್ತಾನೆ ಇರ್ತಾರೆ, ನೋಡ್ಬೋದು. ಆಮೇಲಿನೂ ನಮ್ಮ ಯಜಮಾನ್ರು ಸ್ನಾನ ಮಾಡ್ಕೊಂಡು ಬಂದಾಯಿತು. ಅವ್ರು ಹೋಗೋ ಅಷ್ಟರಲ್ಲಿ ಇದನ್ನ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಇವತ್ತು ಅರಕೆ ತೀರ್ಸೋಕೆ ಹೋಗ್ತಿರೋದು. ಇನ್ನೊಂದು 2 ದಿನ ಇರ್ತಾರೆ ಅಷ್ಟೇ, ಹೋಗ್ಬಿಡ್ತಾರೆ. ಇನ್ನು ಪಾತ್ರೆ ಎಲ್ಲ ಎತ್ತಿಟ್ಟಿದ್ದಾರೆ ಅಮ್ಮ. ಲೈಟ್ ಹಾಕೋ, ಲೈಟ್ ಇಲ್ಲಿ ಎಲ್ಲ ಎತ್ತಿಟ್ಟಿದ್ದಾರೆ. ಅದನ್ನು ನಾನಿವಾಗ ಈ ಚೀಲದಲ್ಲಿ ಹಾಕಿ ಕಟ್ಟಬೇಕು. ಹಾಕಿಡು ಅಂತ ನಮ್ಮಮ್ಮ ಏನೇ ಹೇಳ್ಬಿಟ್ಟು ಹೋಗ್ಬಿಟ್ಟವ್ರೆ. ನಾನು ಇದನ್ನು ಹಾಕಿಟ್ಟಿದ್ರೆ ಅದನ್ನ ಒಪ್ಪಲ್ಲ ಅವ್ರು, ನನಗೆ ಗೊತ್ತಿರೋ ವಿಷಯ. ಅಂದರೆ ಆಮೇಲೂ ವ್ಲಾಗ್ ಮಾಡಿ ತೋರಿಸ್ತೀನಿ. ಓಹೋ, ಕನ್ನಡಿಲಿ ನಾನು ಕಾಣಿಸ್ತಾನೆ ಇಲ್ಲ, ಎಲ್ಲ ಗಲೀಜಾಗಿ ಹೋಗ್ಬಿಟ್ಟೆ. ನೀಟಾಗಿ ಇಟ್ಟಿಲ್ಲ, ಹಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ ಅಂತ ಹೇಳ್ತಾರೆ. ಇರಲಿ, ಆದರೂ ನೋಡೋಣ. ಇನ್ನು ಖಾರ ಎಲ್ಲ ರುಬ್ಕೊಂಡು ಆಗೈತೆ. ಇದು ಮೊಸರನ್ನ ಮಾಡೋಕ್ಕೆ ಅಂತಂದ್ಬಿಟ್ಟು ಇದು ಕಾಯ್ದು, ಇದು ಈರುಳ್ಳಿ ಖಾರ, ಇದು ಶುಂಠಿ ಬೆಳ್ಳುಳ್ಳಿ, ಇದರಲ್ಲಿ ಸ್ವಲ್ಪ ಕಾಳು ಮಾಡೋದಕ್ಕೆ ಅಂತಂದ್ಬಿಟ್ಟು ಅಲಸಂದೆ ಕಾಳನ್ನ ಎತ್ತಿಟ್ಕೊಂಡಿದ್ದೀನಿ. ಪುರಿ ಇದೆ ಕಾಳಿಗೆ ಹಾಕೋದಕ್ಕೆ, ಇದನ್ನು ಇಟ್ಕೊಬೇಕು. ಏನೇನು ಮರ್ತೋದ್ರೂ ಹತ್ರನೇ ಅಲ್ವಾ, ಬರ್ಬೋದು, ತರ್ಬೋದು. ಹಣ್ಣು ಕಾಯಿ ಎಲ್ಲ ರೆಡಿ ಐತೆ, ಇದನ್ನು ಎತ್ತಿಟ್ಕೊಬೇಕು. ಇನ್ನೆಲ್ಲ ತುಂಬಿಟ್ಟು ಆಮೇಲೆ ನಾನು ಮಾತಾಡ್ತೀನಿ ನಿಮ್ಮ ಜೊತೆ. ನಾವು ದೇವಸ್ಥಾನಕ್ಕೆ ಬಂದ್ವಿ, ಮನೇಲಿ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಇನ್ನು ಬೆಂಗಳೂರಿಂದ ನಮ್ಮ ಭಾವ ಬಂದರು. ಇಲ್ಲಿ ಮಾತಾಡೋದೇ ಕೇಳಿಸುತ್ತೆ ಅನಿಸುತ್ತೆ, ನಾನು ಸ್ವಲ್ಪ ಜೋರಾಗಿ ಮಾತಾಡಬೇಕು. ನಮ್ಮ ಭಾವ ಬಂದ್ರ, ಅದು ಮೀನು ನಮ್ಮ ಭಾವನ ಅಕ್ಕಪಕ್ಕನೇ ಓಡಾಡ್ಕೊಂಡು ಮಿಸ್ಸಾಗಿ ನಮ್ಮ ಭಾವ ಮೀನನ್ನು ತುಳಿದ್ಬಿಟ್ರೆ. ಇನ್ನೇನು ಅವರು ಬೀಳ್ತಿದ್ರೆ ಅಷ್ಟೊತ್ತಿಗೆ ನಮ್ಮಮ್ಮ ಹಿಡ್ಕೊಂಡ್ರು. ಇವಾಗ ಯಾಕೋ ಅವಳು ಬಾಯಲ್ಲಿ ಜೊಲು ಸುರಿಸ್ತಿದ್ದಾಳೆ. ಅದಕ್ಕೆ ನಮ್ಮ ಮನೆಯವರು ಮತ್ತು ನಮ್ಮ ಭಾವ ಇಬ್ಬರು ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ರು. ಇನ್ನು ನಮ್ಮಮ್ಮ ನಮ್ಮ ಅಪ್ಪಾಜಿಯಲ್ಲಿ ಸೌದೆ ಹುಡ್ಕೊಂಬರ್ತವ್ರೆ. ನನ್ನ ತಂಗಿ ಕೂತಾಳೆ, ನನ್ನ ಮಗಳು ಮಂಕೊಂಡಿದ್ದಾಳೆ, ಎದ್ದಿದ್ಲು. ಸುಮಾರು ಜನ ಮಾಡ್ತಿದ್ದಾರೆ, ತುಂಬ ಜನ ಮಾಡ್ತಿದ್ದಾರೆ. ಕೆಳಗೆಲ್ಲ ಇದ್ದಾರೆ ಜನ. ಇವರೇ ಭದ್ರಕಾಳಮ್ಮ ದೇವಸ್ಥಾನ. ಅಲ್ಲಿ ಆ ಕಡೆ ಒಂದು ದೇವಸ್ಥಾನ ಇದೆ. ಹೋಗ್ಲಿಲ್ವಾ?
ಇಲ್ಲಿಗೆ ಬಂದು ಅಲ್ಲಿಗೆ ಹೋಗಂಗಿಲ್ಲ ಅನ್ಸುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕಿತ್ತು, ಹೋಗಿಲ್ಲ ಇವರು. ನಾನು ಹೋಗಿ ಬಂದಾರೆ ಅಂದ್ಕೊಂಡಿದ್ದೆ. ಇಲ್ಲ ನಡ್ಕೊಂಡು ನಾವೇನು ಮಾಡ್ತಿರ್ಲಿಲ್ಲ, ಮಾಡಿದ್ವಿ. ಇನ್ನೂ ಮಾಡಿಲ್ಲ, ಹೆಂಗೆ ಗೊತ್ತಿಲ್ಲ, ಕೇಳ ನೀರಮ್ಮನ. ನಿನ್ನ ಚಪ್ಪಲಿ ಹಾಕೋ ಹೋಗ್ಬಿಟ್ಟಿದ್ದೆ. ಚಪ್ಪಲಿ ಹಾಕೋ ಬಂದಿಲ್ವಾ? ಯಾರನ್ನ ಬಂದರು. ಒಂದು ಆಸ್ಪತ್ರೆಗೆ ನಮ್ಮದು ಸರಿ ಹೋಗ್ತೈತೆ. ನಮ್ಮಮ್ಮ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೋದು ಅಂತಂದರು. ಅದಕ್ಕೆ ನಾನು, ನನ್ನ ತಂಗಿ, ನನ್ನ ಪುಟಾಣಿ 3 ಜನ ಹೋಗ್ತಿದ್ದೀವಿ. ಖಾಲಿ ಸ್ಲಿಪ್ಪರ್ ಬೇರೆ ಹಾಕಿಲ್ಲ. ಈ ಜಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಫೋಟೋಶೂಟ್ಗೆಲ್ಲ ಎಷ್ಟು ಚೆನ್ನಾಗಿತ್ತಲ್ಲ ಶ್ವೇತಾ? ಫೋಟೋಶೂಟಿಗೆ ಚೆನ್ನಾಗೈತೆ, ಫಿಲಮ್ ತೆಗಿಯೋಕ್ಕೂ ಚೆನ್ನಾಗೈತೆ. ಯಾರಾದರೂ ಟ್ರೈ ಮಾಡಿ ಫಿಲಮ್ ತೆಗಿಯೋರಿದ್ರೆ. ನಾವು ಅಂದ್ಕೊಂಡ್ವಿ ಇಷ್ಟೊತ್ತಿಗೆ ಮುಗಿಸ್ಕೊ ಹೋಗ್ಬಿಡೋಣ ಅಂತ. ಇವಾಗ ಟೈಮ್ ಎಷ್ಟು ಗೊತ್ತಾ? ಗಾಜು ಬೀಚ್ ಮೊನ್ನೆ 12 ಗಂಟೆ ಹತ್ತತ್ರ ಆಗಿಲ್ವಾ? ಕರೆಕ್ಟು 12:15. ನಾವು ಮನೆಯಿಂದ ಹೊರಟಾಗಲೇ 12 ಗಂಟೆ ಆಗಿತ್ತು. 12:15 ಬಂದೈತೆ. ಸುಸ್ತಾಗ್ತೈತಿ ನೋಡಿ. ಇಲ್ಲಿ ಹೆಂಗೈತೆ ರೋಡ್ ಅಂತ. ಅಲ್ಲಿರೋದು ದೇವಸ್ಥಾನ ಕಾಣಿಸ್ತೈತಾ? ಈ ಗಿಡ ಮರಿ ಆಗೈತಿ. ಕಾಲು ಸುಟ್ಟೋಗ್ತೈತಿ. ಬಂಡೆ ಮೇಲೆ ಕಾಲು ಇಡೋದಕ್ಕೆ ಆಗ್ತಿಲ್ಲ. 12 ಗಂಟೆ ಬಿಸಿಲಿಗೂ ಅದಕ್ಕೂ. ಫಸ್ಟೆಲ್ಲ ಎಷ್ಟು ಚೆನ್ನಾಗಿತ್ತು, ಪದೇ ಪದೇ ಬರ್ತಿದ್ದು ಅವಾಗೆಲ್ಲ. ಅವಾಗ ಹೋಗಿ ಬರ್ತಾಯಿದ್ದು. ಆದರೆ ಇವಾಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತಿ. ನಮ್ಮದೇ ಸಂಸಾರ, ಮಕ್ಕಳು, ಮದುವೆ ಅಂತ ಆಗ್ಬಿಟ್ಟು. ಅಲ್ಲ ಗೊತ್ತಿಲ್ಲ ನನಗೆ ಇದೆಂಥ ಲಿಫ್ಟಿಕ್ಕು, ಎಂಥದ್ದು ಮುಳ್ಳಿಂದು ಏನೋ ಅಂತಾರೆ ಕಣೆ ಇದಕ್ಕೆ. ಇಲ್ಲಿ ನೋಡಿ, ಅಲ್ಲಿ ಹೂವು ಬಿಟ್ಟೈತಿ. ಬೇಗ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಾ. ಮನೇಲಿ ಅದೇ JCB ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಅವ್ರದ್ದೇ ಸಿಕ್ಕಾಬಿಟ್ಟೆ ಲೇಟ್ ಆಗಿಬಿಡ್ತು. ಇನ್ನು ತಿಂಡಿ ಏನು ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡಿದ್ದು. ಆದರೆ ಅವರಿಗೂ ತಿಂಡಿ ಮಾಡಬೇಕಿತ್ತಲ್ಲ, ಇನ್ನು ಹೋಗೋದು ಲೇಟ್ ಆಗುತ್ತೆ, ನಮಗೂ ಹಸಿವಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡೇ ಬರಬೇಕಾಯ್ತು. ಇನ್ನು ನಮ್ಮ ಮೀನು ಬೇರೆ ಏಟು ಬಿದ್ದಿತ್ತಲ್ಲ, ಅದೊಂದು ಬೇಜಾರಾಯಿತು. ಅವಳಿಗೆ ಬೇರೆ ಏಟು ಬಿದ್ದಿದ್ದು. ಅವಳು ಜೊಲ್ ಸುರಿಸ್ತಾ ಕೂತಾಳೆ. ನನಗೆ ಒಂದು ಕಡೆ ಗಾಬರಿ. ಇವಾಗ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಹೆಂಗಾಗ್ಬಿಟ್ಟೈತೆ ಅಂದರೆ ಹುಷಾರಾಗ್ಬಿಟ್ರೆ ಸಾಕು. ಇವಾಗ ಸಂಡೇ ಬೇರೆ, ಹಾಸ್ಪಿಟಲ್ಗಳು ಓಪನ್ ಇರಲ್ಲ. ಏನು ದೇವ್ರೆ. ಭದ್ರಕಾಳಮ್ಮ ಅದಕ್ಕೆ ಫೇಮಸ್ಸು, ಪ್ರಾಣಿಗಳಿಗೆ ಒಳ್ಳೇದು ಮಾಡೋದಕ್ಕೆ. ಇಲ್ಲಿಗೆ ಹೋಗೋಣ ಅಂದಿದ್ದ ದಿಸ್ಲೆ ಹಿಂಗಾಗ್ಬಿಡ್ತಲ್ಲ ಅನ್ನೋದು ಬೇಜಾರಾಯಿತು. ಇರಲಿ, ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ಇದು ಹಿಂಭಾಗ. ಮುಂದೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು, ದೇವಸ್ಥಾನ ಓಪನ್ ಏನಿರಲ್ಲ, ಕ್ಲೋಸ್ ಇರುತ್ತೆ. ಬಾಗಿಲಿಗೆ ಪೂಜೆ ಮಾಡೋದು. ಅವರು ಯಾವಾಗ ಓಪನ್ ಮಾಡ್ತಾರೆ, ಯಾವಾಗ ಕ್ಲೋಸ್ ಮಾಡ್ತಾರೆ ಒಂದು ಗೊತ್ತಿಲ್ಲ ನಮಗೆ. ಇವಾಗ ಚೆನ್ನಾಗಿ ಮಾಡ್ಯಾರೆ. ನಾವು ಅವಾಗ ಬಂದಾಗ ಹಿಂಗೆ ಇತ್ತು, ಹೆಂಗೆ ಹೊತ್ಕೊಂಡು ಹೋಗೋದು. ಇವಾಗ ಮೆಟ್ಟಿಲೆಲ್ಲ ಮಾಡಿದ್ದಾರೆ. ಇಲ್ಲಿ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಯಾರ್ಯಾರು ಬಂದ ನಾನು ಬಂದಿದ್ದೀನಿ ರಂಗಸ್ವಾಮಿ ಬೆಳಗ್ಗೆ. ತುಂಬ ಮದುವೆಗಳು ಮದುವೆಗಳನ್ನೂ ಮಾಡ್ತಾರೆ. ಈ ರನ್ನಿಂಗ್ ಮ್ಯಾರೇಜ್ ಆಗೋರಿಗೆಲ್ಲ ತುಂಬ ನೋಡಿ, ಅದು ಮೇನ್ ರೋಡ್. ಎಷ್ಟು ಚೆನ್ನಾಗಿ ಕಾಯಿ ಹೊಡಿತಿದ್ದಾಳೆ. ಪಟ್ನ ತರದೇನೆ ಮರ್ತು ಬಂದು ಸದ್ಯ ಇಲ್ಲೇ ಸಿಕ್ಬಿಡ್ತು. ಅಲ್ಲಿ ಬಿದ್ದೋಗಿತ್ತು ಕೆಳಗಡೆ, ಇದ್ರೊಳಗೆ ಹುಡುಕ್ತೆ ಸಿಗ್ಲಿಲ್ಲ. ಬರೀ ಗಂಧದ ಕಡ್ಡಿ ಕರ್ಪೂರನೇ ಇದ್ದಾವೆ. ವ್ಯೂ ನೋಡಿ ಹೇಗಿದೆ ಅಂತ. ಪೀಸ್ ಆಗಿದೆ. ಆದರೆ ಭಯ ನನಗೆ, ಚಿರತೆ ಎಲ್ಲಿ ಬರುತ್ತೆ ಅಂತ. ನಾವು ಬಂದಾಗ ಯಾವತ್ತೂ ಓಪನೇ ಇರಲ್ಲ. ಅವ್ರು ಬೆಳಗ್ಗೆನೇ ಬಂದು ಮಾಡ್ಕೊಂಡು ಹೋಗಿರ್ತಾರೆ ಅನ್ಸುತ್ತಲ್ವಾ?
ಮಿಲನ ಕೂತ್ಕೊಳ್ಳಂಗಿರ್ಬೇಕಾಯ್ತು. ನಾವಿಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಅಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ರು ಕೋಳಿ ಉಪ್ಪಿಸ್ಕೊಂಡು ಕುಯ್ಯೋದಕ್ಕೆ ಅಂತ ಬಿಸಿನೀರು ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ರು. ಮನೆಯವರು ಮತ್ತು ನಮ್ಮ ಭಾವ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ರಲ್ವ ಮೀನುನ, ಕೊನೆಗೂ ಕರ್ಕೊಂಬಂದರು. ಡಾಕ್ಟ್ರ್ ಇದ್ದವರು ಏನೂ ಆಗಿಲ್ಲ, ಸ್ವಲ್ಪ ನೀವು ಅದು ಭಯಕ್ಕೆ ಆ ಥರ ಬಾಯಲ್ಲಿ ಜೊಲ್ಲು ಸುರಿಸ್ತಿರೋದು, ಆ ಭಯದಲ್ಲಿ ಮಾತ್ರ ಈ ಥರ ಉಸಿರು ಬೇಗ ಜೋರಾಗಿ ಆಡ್ತಿರೋದು, ಏನು ಹೆದ್ರುಕೊಳ್ಳೋ ಅಂಥದ್ದು ಏನಿಲ್ಲ ಅಂತಂದ್ಬಿಟ್ಟು ಶಿರಪ್ ಹಾಕಿ ಸದ್ಯಕ್ಕೆ ಅಂತಂದ್ಬಿಟ್ಟು ಒಂದು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಹಾಕಿ ಶಿರಪ್ ಕೊಟ್ಟು ಕಳಿಸಿದ್ದಾರೆ. ಕ್ಯಾಲ್ಸಿಯಮ್ ಮತ್ತು ಇನ್ನೊಂದು D3 ಶಿರಪ್ ಅಂತ ಡೈಲಿ ಹಾಕಿ ಅಂತಂದ್ಬಿಟ್ಟು ಸದ್ಯಕ್ಕೇನೂ ಆಗಿಲ್ಲ. ಎಲ್ಲಿ ಬೇಕಲ್ಲೇ ನುಗ್ಗಿಯಲ್ಲ ಕತ್ತಲಿಲ್ಲವ ಮಗಳು ಕರ್ಕೊಂಡು ಹತ್ರ ನುಗ್ಬಾರ್ದಂತ ವಾಟ್ ಬೇಬಿ. ಹಿಂಗೆ ಈ ತಂಪಾದ ಗಾಳಿಲಿ ಮರಗಳ ಮರೇಲಿ ಜೀವನ ಚೆನ್ನಾಗಿರೋದಲ್ಲ. ಈ ಬಿಸಿಲಲ್ಲಿ ಇಲ್ಲೊಂದು ಗುಡು ಸಾಕೋದು ಇಲ್ಲ ಅಲ್ಲಿ ಮಾಡುತ್ತೆ ಕೆಳಗಡೆ ಸಾಕು ಬಂದಿರಿ. ಹಂಗಲ್ಲ ನೋಡು, ಮರಗಳ ಕೆಳಗೆ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಎಷ್ಟು ಚೆನ್ನಾಗಿದೆ. ಅದ್ರ ಟೇಸ್ಟು ಅಬ್ಬಬ್ಬಬ್ಬಾ, ಅದೇ ಹೋಗ್ಬೇಕತ್ ಮಾಯಿ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ ಮಗಳೇ. ಮಾಯಿ ಮುಡ್ಕೋದು ಇದ್ರೆ ಮತ್ತೆ ಅದೇನೋ ದೇವ್ರ ಮರ, ಅದು ಮಾವಿನ ಮರ ಅಲ್ಲ. ಬೇಡ ಅಲ್ಲಿ ಬೇಡ, ಇಲ್ಲ ಕ್ಯಾನ್ಸಲ್. ಇಲ್ಲಿ ಇದು ಬೇವಿಂದ ಅಲ್ಲ, ಇದು ಯಾವ್ದ್ರದ್ದು ಡಿಂಗ್ ಡಿಂಗ್ ಗೊತ್ತಿಲ್ಲ ನನಗೆ, ಮರಗಳ ನೇಮ್ಗಳೇ ಗೊತ್ತಿಲ್ಲ. ನಮ್ಮಪ್ಪ ಸೋಪ್ ತರ್ತಿದ್ದಾರೆ, ಸೋಪಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಇವಾಗ ಎಡೆ ತಗೊಂಡು ಹೋಗಬೇಕು. ಅಡುಗೆ ರೆಡಿ ಆಗ್ತಾ ಇದೆ, ಇನ್ನು ಸಾಂಬಾರು ಬೇಯಬೇಕು. ಎಡೆ ತಗೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ರೆಡಿಯಾಗಿ ಹೋಗುತ್ತೆ. ಪಾತ್ರ ತಂದಿಟ್ಟವಳೆ ಬೆಳಗಿಲ್ಲ, ಹಿಂಗೆ ನಾಟಕ ಮಾಡ್ತಾವಳೆ ನಾಲ್ಕಣ್ಣ. ಕ್ಯಾಮ್ರಾ ಸರಿ ಇಲ್ಲ ವರ್ಸು, ಅದಕ್ಕೆ ಕ್ಲಾರಿಟಿ. ಈಗ ಮತ್ತೆ ಮೊದಲಿಂದ ಮಾತಾಡು. ನಮ್ಮ ಮಮ್ಮಿ ನೋಡ್ತೈತೆ, ಇವ್ರೇನೋ ಮಾಡ್ತಾವ್ರೆ. ಬೆಳಗಂಗಿಲ್ಲ ನೋಡತ್ತೆ, ಇಲ್ಲಿ ಆಟಾಡ್ತಾರದ ಬೆಳಕ ಬರಂಗಿಲ್ಲ, ಆಟಾಡ್ತಾವಳೆ. ವೇಟಿಂಗ್ ಫಾರ್ ಸೋಪ್. ಸೋಪಿಗ ಅದಕ್ಕೆ ಬಂದಿರೋದು ಅಂತೈತೆ ಅಮ್ಮ. ಅದು ಬೇಯ್ದಲ್ಲೇ ಊಟ ಮಾಡೋದು. ನಮ್ಮ ಅಮ್ಮ ಬೇಯೋದೇ ಬೇಡ, ಹಂಗೆ ತಿಂದ್ಬಿಡೋದ್ರಂಗೆ ಆಡ್ತೈತಿ. ಮನೆಗೆ ಹೋಗಿ ಹೆಚ್ಚಿಸ್ಕೊಳ್ಳೋಣಂತ. ಊಟ ಮಾಡೋದು ಬೇಡ, ಇಲ್ಲಿ ಎಷ್ಟೊಂದು ಮನೆಯಲ್ಲೇ ಆಗುತ್ತೆ. ಊಟ ಮಾಡೋದು ಬೇಡ, ಊಟ ಮಾಡೋಕ್ಕಾದ್ರೆ ಒಂಚೂರು ಬೇಯ್ಬೇಕು. ಅಲ್ಲಿ ಒಬ್ಬರು ಮಾಡಿದ್ದಾರೆ, ಇಲ್ಲಿ ಸುಮಾರು ಜನ ಇಲ್ಲಿ ಮಾಡಿದ್ದಾರೆ. ಸುಮಾರು ಜನ ಅವ್ರೆ. ಬನ್ನಿ ಇಲ್ಲಿ ಬನ್ನಿ, ಸೋತಾಗ ಬನ್ನಿ. ಹೋಗೋ ಸೋಪ್ ಇಸ್ಕೊಂಬ, ನಮ್ಮ ಅಪ್ಪ ಬಂತು. ಇಲ್ಲಿ ಇಲ್ಲಿ ಹೊಳ್ಬಿಡಿ, ಇಲ್ಲಿ ಹೊಳ್ಬಿಡೈತಿ. ಅಯ್ಯೋ ಹೆಂಗ್ ಆಡ್ತಿ ಗೊತ್ತವನಂತಲ್ಲ. ನಾನು ನಿನಗೆ ಒಳ್ಳೇದಾಗಲಿ ಅಂತ ನನಗೆ ಒಳ್ಳೇದಾಗ ನಂಗೇನು ಒಳ್ಳೇದಾಗ್ತಿತ್ತು. ಸೋಪಿಗೆ ಎಷ್ಟು ಕಿತ್ತಾಡ್ತಂಗೆ ಗೊತ್ತಂಗೆ ಅಣ್ಣನ ಜೊತೆ. ರೆಡಿ ಆಯ್ತು. ಹಣ್ಣುಕಾಯಿ ಇರೋ ಬರೋ ಉದ್ದುಗಳೆಲ್ಲ ಇಲ್ಲೇ ಇದೆ. ಎಷ್ಟು ಉದ್ದು ಓಡಾಡೋದು. ಎಡೆ ಇಟ್ಕೊಂಡಾಯ್ತು. ಉಲ್ಟಾಕಮ್ಮ, ಏಕೆ ನಡೀರಿ ನಡೀರಿ. ಪೂಜೆ ಮಾಡ್ಕೊಂಬರೋಣ. ಎಡೆ ಇಟ್ಟು ನೀಟಾಗಿ ಇಟ್ಕೊಳವ. ಡೈಲಿ ಕರ್ಕೊಂಬಂದು ತೋರಿಸ್ಕೊಂಡು ಕರ್ಕೊಂಡು ಮಿಲನರೇ ಭದ್ರ ಕಳಮಂದು ನೋಡಿ. ನಿಮಗೆ ದೇವ್ರು ತೋರಿಸ್ತೀನಿ. ಇಲ್ಲಿ ಯಾರು ಪೂಜಾರುಗಳಿರಲ್ಲ, ಇದ್ದರೆ ಅವರು ಬೆಳಗ್ಗೆನೇ ಬಂದು ಪೂಜೆ ಮುಗಿಸ್ಕೊಂಡು ಹೋಗಿರ್ತಾರೆ. ಇನ್ಯಾವಾಗ ಹೋದರೂ ನಾವೇ ಪೂಜೆ ಮಾಡ್ಕೊಂಡು ನೈವೇದ್ಯ ಎಲ್ಲ ಕೊಟ್ಟು ಎಡೆ ಎಲ್ಲ ಇಟ್ಟು ಬರಬೇಕು. ಎಲ್ಲ ಅಲ್ಲೇ ಬಿಟ್ಟು ಬರೋಂಗಿಲ್ಲ ಅಂತ ಹೇಳ್ತಾರೆ. ಎಡೆ ಎಲ್ಲ ಕೊಟ್ಟು ಬಂದು ನಾವು ಇಲ್ಲೇ ಊಟ ಮುಗಿಸ್ಕೊಂಡ್ವಿ. ಊಟ ದೇವಸ್ಥಾನದ ಹತ್ರ ಮಾಡಿರೋದು, ಅದ್ರ ಟೇಸ್ಟ್ ಕೇಳಬೇಕಾ, ನೆಕ್ಸ್ಟ್ ಲೆವೆಲಾಗೇ ಇರುತ್ತೆ. ಆದರೆ ಇನ್ನು ಸ್ವಲ್ಪ ಬೇಯಬೇಕಿತ್ತು. ಯಾವತ್ತೂ ಹೊರಗಡೆ ಬೇಯಿಸೋಕ್ಕಾಗಲ್ಲ ಅಷ್ಟೊಂದೆಲ್ಲ. ನಾವು ತಿನ್ನೋವಷ್ಟು ನಮಗೆ ಸ್ವಲ್ಪ ಸಾಫ್ಟಾಗಿ ಇರಬೇಕು, ಸ್ವಲ್ಪ ಜಾಸ್ತಿನೇ ಬೆಂದಿರಬೇಕು. ಇನ್ನು ಮನೆಗೆ ಹೋಗ್ಬಿಟ್ಟು ಕುಕ್ಕರಲ್ಲಿ ಹಾಕೊಂಡು ಕೂಗಿಸಿದ್ರೆ ಆಯಿತು, ರೆಡಿಯಾಗಿ ಹೋಗ್ಬಿಡುತ್ತೆ. ನಮ್ಮ ಮನೆಯವರು ನಮ್ಮ ಅಪ್ಪಾಜಿ ಹೊರಟರು. ಒಂದೇ ಬೈಕ್ ಇದೆ, ಇನ್ನೊಂದು ನಮ್ಮ ಭಾವ ತಗೋ ಹೋಗ್ಬಿಟ್ರು.
ಅವ್ರಿಗೂ ಮೆಕ್ಕಿ ಕೆಲಸ ಬೇಕಿತ್ತು ಅಂತಂದ್ಬಿಟ್ಟು ಇವಾಗ ಆ ಸ್ಕೂಟಿ ಅಲ್ಲ ಎಕ್ಸೆಲ್ಲಲ್ಲೇ ಏನಾದ್ರು 3 ನೋಡಿ ಟ್ರಿಪ್ ಹೊಡಿಬೇಕು. ಇಲ್ಲ ಬಾ 3 ಟ್ರಿಪ್ ಹೊಡಿಬೇಕು. ಏನಿಲ್ಲ ಬರೇ ಇನ್ನು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಈ ನಮ್ಮಮ್ಮ 2 ನಿಮಿಷ ಕೂರಕ್ಕೆ ಬಿಡಲ್ಲ, ನಿಲ್ಲಕ್ಕೆ ಬಿಡಲ್ಲ. ನಾವೇ ಬೈಕೊಂಡು ಟೈಮ್ ತಗೋಬೇಕು ನಮಗೆ ನಾವು. ಬನ್ನಿ ನಮ್ಮ ಮನೆಗೆ ಹೋಗೋಣ. ಇನ್ನೂ ಮ್ಯಾಚ್ ಮುಗ್ದಿತಾ ಇಲ್ವೋ, ಸ್ವಲ್ಪ ಟೈಮ್ ಮ್ಯಾಚ್ ನೋಡಬೇಕು. ಔತ್ರದಲ್ಲಿ ನಿಂತ್ಕೊಂಡು ನೋಡಬೇಕು, ಅಲ್ಲಿ ಏನೂ ಕಾಣೋದೇ ಇಲ್ಲ. ಯಾಕೆ ಕಾಣಿಸಲ್ಲ? ಇವಾಗ ಕಮೆಂಟ್ರಿ ಮಾಡೋದೆಲ್ಲ ಕೇಳಿಸುತ್ತೆ. ಕಮೆಂಟ್ರಿ ಎಲ್ಲ ಚೆನ್ನಾಗಿ ಕೇಳಿಸುತ್ತೆ ಇವಾಗ ಮನೆ ಹತ್ರಕ್ಕೆ. ಹಾಗಂತ ಇದೇನು ಮರ? ಮಾವಿನ ಮರ ಥರನೇ ಐತೆ. ಅಲ್ಲ, ಇದು ಮಾವಿನ ಮರ ಅಲ್ಲ, ಸೀಬೆಹಣ್ಣಿದಾವೆ. ಎಲ್ಲಿಲ್ಲ ಕಾಯಿ, ಇನ್ನು ಕಾಯಿ. ಹಣ್ಣಾದಾರಿಗೆ ಬಂದವ್ರಿಗೆ ಯಾಕೆ ಸಿವಿ ಮಾಡ್ಬೋದು? ಅಲ್ಲಿ ಗುಹೆ ನೋಡ್ಕೋಗೋಣ. ಈಗಲ್ಲ, ಈಗ ಬೇಡವಾ? ಮಾಡಿಲ್ಲ, ಮುಂಚೆನೇ ಹೋಗ್ಬೇಕಾ? ಅಲ್ಲೊಂದು ಗುಹೆ ಇದೆ ಗೈಸ್, ನಾನು ನೋಡಿದ್ದೀನಿ ಒಳಗಡೆ. ಅದ್ರೊಳಗೂ ದೇವ್ರೈತೆ. ಫಸ್ಟ್ ಏನೋ ಹೋಗ್ಬೇಕಿತ್ತು. ದೇವರು ಹ್ಞೂ ನೀನು ನೋಡಿದ್ಯಾ? ಅದೊಂದು ಮಾಡ್ದಲ್ಲ ಬಿಟ್ಟಾರೆ. ನಾನು ನೋಡಿದ್ದೀನಿ. ಅದು ಹಂಗೆ ಗುಹೆನೇ ಇರಲಿ ಅಂತಲೇನೋ. ಮಾಡಿದೆ ಜಾಗ ನೋಡ್ಬೇಕು ಎಷ್ಟು ಚೆನ್ನಾಗೈತೆ ಅಂತ. ಒಳಗಡೆ ಅಲ್ವಾ ಸ್ಪೇಸ್ ಹೆಂಗೈತಲ್ವ ಅಷ್ಟು ಜಾಗದಲ್ಲಿ ಬಗ್ಗೆ ಇರಬೇಕು. ಹಿಂಗೆ ಇದು ಪೂರ್ತಿ ಜಾಗನೇ ಚೆನ್ನಾಗೈತೆ. ಇದು ಬನ್ನಿ, ಈ ಕಡೆ ಯಾರಾದರೂ ಇದ್ದರೆ ಬಂದು ಒಂದ್ಸಲ ನೋಡ್ಕೊಂಡು. ಲವರ್ಸ್ಗಳಿಗೆ ಒಳ್ಳೆ ಜಾಗ, ಆಮೇಲೆ ಫೋಟೋಶೂಟಿಗೆ ಒಳ್ಳೆ ಜಾಗ. ಏನಾದರೂ ಶೂಟ್ ಮಾಡ್ತೀವಿ ಅಂದರೆ ಫಿಲ್ಮ್ ಶೂಟು, ಅದಕ್ಕೆಲ್ಲ ಚೆನ್ನಾಗೈತೆ. ನಮ್ಮ ಅಮ್ಮ ಚಾಪ್ಲಿ ಹಾಕೊಂಡ್ಬಂದಿರಿ. ಇಂಥ ಕಲ್ಲಲ್ಲಿ ನಡಿಬೇಕಂತ ನೋಡಿ, ಇಲ್ಲಿ ಇಂಥ ಕಲ್ಲಲ್ಲಿ ಚಾಪ್ಲಿ ಬಿಟ್ಟು ಬಂದಿರೋದಕ್ಕೆ ಹತ್ತಕ್ಕೈತೆಲ್ಲ ದಿಬ್ಬ ಸುಸ್ತಾಗ್ತೈತೆ. ಬೇಡ ನನಗೆ. ನಮ್ಮ ಮನೆಯವ್ರು ಬರೋದು ಸ್ವಲ್ಪ ಲೇಟ್ ಆಯಿತು ಅಂತಂದ್ಬಿಟ್ಟು ನಾವೇ ನಡ್ಕೊಂಡು ಹೋಗ್ತಿದ್ದೀವಿ. ಇನ್ನು ಆ ಕಡೆ ಎಲ್ಲ ಫುಲ್ ಕಾಡೇ ಇದೆ. ಅದಕ್ಕೋಸ್ಕರ ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗೋ ಬರೋರ್ನೆಲ್ಲ ನೋಡ್ಕೊಂಡು, ನನ್ನ ತಂಗಿ ನನ್ನ ಮಗಳಿಗೆ ಎಂಟರ್ಟೈನ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅದನ್ನ ವೀಡಿಯೋ ಮಾಡ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಇವತ್ತಿಗೆ ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ. ಬಾಯ್.